ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಲ್ಯಾಕ್ಸ್ ಚಾನಲ್. ಇವತ್ತು ನಾನು ನೋಡಿ ನಿಮಗೆ ಒಂದು ಅಮೆಝಾನಿಂದ ಒಂದು ಪ್ರಾಡಕ್ಟನ್ನು ತರಿಸಿದ್ದೇನೆ. ಇದರ ಬಗ್ಗೆ ನಿಮಗೆ ನಾನು ಸ್ವಲ್ಪ ಇದನ್ನು ಓಪನಿಂಗ್ ಮಾಡಿ ಇದು ಏನು ಅಂತ ನಿಮಗೆ ತೋರಿಸ್ತೇನೆ. ಹಾಗೆ ಇದನ್ನು ಯೂಸ್ ಮಾಡಿ ನಾನು ಕಿಚನಲ್ಲಿ ಒಂದು ಕಾಳು ಮತ್ತು ಸೊಪ್ಪುಗಳನ್ನು ಕಾಳನ್ನು ಹಾಕಿ ಎಲ್ಲ ಪಲ್ಯ ಮಾಡಿ ನಿಮಗೆ ಅದನ್ನು ಕೂಡ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು. ಇದು ಡಿಸೆಂಬರ್ 4ಕ್ಕೆ ನನಗೆ ಬಂದಿತ್ತು ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಾಯಿತು, ನನಗೆ ಖುಷಿ ಆಯಿತು ಇದನ್ನು ಯೂಸ್ ಮಾಡಿ. ಆಮೇಲೆ ಇದನ್ನು ಯೂಸ್ ಮಾಡಿ ನಾನು ಇವತ್ತು ಕಾಳು ಪಲ್ಯ ಮಾಡೋಣ, ಸೊಪ್ಪು ಮತ್ತು ಕಾಳು ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದನ್ನು ಯೂಸ್ ಮಾಡಿ ಇದನ್ನು ಓಪನಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ ಇದು ಯಾವ ಥರ ಇದೆ ಅಂತ. ನೀವು ಕೂಡ ನೋಡ್ಕೊಳ್ಳಿ, ಇದು ಯಾವ ಥರ ಇದೆ ಅಂತ ನೋಡ್ಕೊಂಬಿಟ್ಟು, ಇದು ಹೇಗೆ ಇದೆ ಅಂತ ನೋಡ್ಕೊಂಬಿಟ್ಟು ನಿಮಗೆ ಬೇಕಾದರೆ ನೀವು ಸಹ ಆರ್ಡರ್ ಮಾಡಿ. ಇದೊಂದು 500 ಅಷ್ಟೇ, ಇದಕ್ಕಿಂತ ತುಂಬ 599 ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಇಲ್ಲ. 600 ಹತ್ರ ಆಗುತ್ತೆ ನಿಮಗೆ. ಇದು ನನ್ನದು ಆರ್ಡರ್ ಬಂದಿದೆ ನೋಡಿ, ಡಿಸೆಂಬರ್ 4ಕ್ಕೆ ಬಂತು ನನಗೆ. ಇದು ಜುವೆಕ್ಸಾ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ ಟಾಪ್ ಚಾಪಿಂಗ್ ಬೋರ್ಡ್ ಫಾರ್ ಕಿಚನ್ ಹೆವಿ ಡ್ಯೂಟಿ ಕಂಟೈನರ್ ಬೋರ್ಡ್ ಅಂತ ತುಂಬ ಚೆನ್ನಾಗಿದೆ. ನಾನು ಇದನ್ನು ನಿಮಗೆ ಹೇಗೆ ಓಪನಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಇದನ್ನು ಯೂಸ್ ಮಾಡಿ ನಾನು ನಿಮಗೆ ಕಟ್ಟಿಂಗ್ ಕೂಡ ಮಾಡಿ ಇವತ್ತೇ ನಾನು ನಿಮಗೆ ಇದರಿಂದ ನಿಮಗೆ ಕಿಚನಲ್ಲಿ ಒಂದು ಕಾಳಿದು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಅದನ್ನು ಕೂಡ ನೋಡಿ ಓಪನಿಂಗ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದು ಈ ಥರ ಒಂದು ಬಾಕ್ಸ್ ಟಿನ್ ಬಾಕ್ಸಲ್ಲಿ ಪ್ಯಾಕ್ ಆಗಿ ಬರುತ್ತೆ ಇದನ್ನು ನಾನು ಓಪನಿಂಗ್ ಮಾಡ್ತಿದ್ದೆ ನೋಡಿ. ಸ್ಟೇನ್ಲೆಸ್ ಸ್ಟೀಲು ಮತ್ತು ಒಂದು ಸ್ವಲ್ಪ ಎಲ್ಲಿ ಸಹ ಫಿಕ್ಸ್ ಮಾಡ್ಬೋದು ನಿಮಗೆ ಕಿಚನಲ್ಲಿ. ಇದು ಏನಂದರೆ ಡೈನಿಂಗ್ ಟೇಬಲಲ್ಲಿ ಬೇಕಾದರೂ ನೀವು ಇದನ್ನು ಫಿಕ್ಸ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೋದು, ಮಾತಾಡ್ತಾ ಯಾರ ಹತ್ರ ಆದರೂ. ಅಥವಾ ನಿಮಗೆ ಕಿಚನಲ್ಲೇ ನಿಮಗೆ ಕಿಚನ್ ಸೆಲ್ಫಿಗೆ ಸಹ ಫಿಟ್ಟಿಂಗ್ ಮಾಡಿಕೊಂಡು ನೀವು ಅಲ್ಲಿ ಕೂಡ ನೀವು ಕಟಿಂಗ್ ಮಾಡ್ಬೋದು. ಆಮೇಲೆ ಎಲ್ಲ ಆದ ನಂತರ ಇದನ್ನು ವಾಶ್ ಮಾಡಲಿಕ್ಕೂ ಸಹ ಚೆನ್ನಾಗಾಗುತ್ತೆ. ಈ ಪಾತ್ರೆ ಎಲ್ಲ ನೀವು ವಾಶ್ ಮಾಡೋದಿಲ್ಲ, ಅದೇ ಥರನೇ ಇದೆ. ಇದು ತುಂಬ ಖುಷಿ ಆಯಿತು ನನಗೆ. ನಾನು ಇವಾಗ ನಿಮಗೆ ಅದನ್ನು ನಾವು ಕಿಚನಲ್ಲಿ ಇದನ್ನು ಫಿಕ್ಸ್ ಮಾಡಿಕೊಂಡು ಇದರ ಮೇಲೆ ನಾನು ನಿಮಗೆ ಈರುಳ್ಳಿ ಮತ್ತು ಕಾಳು ಪಲ್ಯಕ್ಕೆ ಬೇಕಾಗುವಂಥದ್ದೆಲ್ಲವನ್ನು ಇಂಗ್ರೀಡಿಯೆಂಟ್ಸನ್ನು ಇದರ ಮೇಲೆ ಹೆಚ್ಚು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ತುಂಬ ಖುಷಿ ಆಯಿತು ನನಗೆ. ನಾನೊಂದು 3 ಈರುಳ್ಳಿ, 1 ಟೊಮೆಟೊ, ಒಂದು 4 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಒಂದು 3 ಬೆಳ್ಳುಳ್ಳಿ, ಸ್ವಲ್ಪ ಕಾಳು, ಒಂದು ಸ್ವಲ್ಪ ಸೊಪ್ಪು, 2 ಥರ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಪಾಲಕ್ ಸೊಪ್ಪು, ಒಂದು ಬಿಳಿ ಹರಿವೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಇದರ ಮೇಲೆ ಹೆಚ್ಕೊಂಡು ನಿಮಗೆ ಈಗ ನಾನು ಕಾಳು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಈರುಳ್ಳಿಯನ್ನು ಹೆಚ್ಚುತ್ತಿದ್ದೀನಿ. ತುಂಬ ಇಷ್ಟ ಆಯಿತು ನನಗೆ, ಹೆಚ್ಚಲಿಕ್ಕೂ ಖುಷಿಯಾಗುತ್ತೆ ಒಂಥರ. ನಾನು ಆ್ಯಕ್ಚುಲಿ ಈರುಳ್ಳಿಯನ್ನು ನಾನು ಚೋಪರಲ್ಲಿ ಮಾಡೋದು, ಇದರ ಮೇಲೆ ಮಾಡೋದಿಲ್ಲ ಆ್ಯಕ್ಚುಲಿ. ಆದರೂ ಇವತ್ತು ನಿಮಗೆ ತೋರಿಸೋಣ ಅಂತ ನಾನು ಇದರಲ್ಲಿ ಮಾಡ್ತಾ ಇದ್ದೇನೆ. ತುಂಬ ಖುಷಿ ಆಯಿತು ನನಗೆ, ಹೆಚ್ಚಲಿಕ್ಕೆ ಇಷ್ಟ ಆಯಿತು. ನಾನು ಹಾಗೆ ಟೊಮೆಟೊ ಮತ್ತು ಇದನ್ನೆಲ್ಲ ನಾನು ಇವತ್ತು ಇದರಲ್ಲಿ ಹೆಚ್ಕೊಂಡಿದ್ದೇನೆ ನೋಡಿ. ಇದೆಲ್ಲ ಹೆಚ್ಕೊಂಡಾಯಿತು. ಇವಾಗ ಸೊಪ್ಪು ಮತ್ತು ಕಾಳನ್ನು ಯೂಸ್ ಮಾಡಿ